ಮೆಸೇಜ್ ಫಾರ್ ಯು, ನಿಮಗಾಗಿ ಸಂದೇಶ. ನೀವು ಯಾವಾಗ ನೋಡ್ತೀರೋ ಆವಾಗ ನಿಮಗಾಗಿ ಈ ಸಂದೇಶ. ಈ ಜೆಮ್ ಸ್ಟೋನ್ನ ನೋಡಿಬಿಟ್ಟು ಪ್ರಶ್ನೆ ಮತ್ತು ಹೇಳಿಕೆಗಳು ಇದು ತೋರಿಸ್ತಾ ಇದ್ದೀವಲ್ಲ, ಅದನ್ನು ನಿಮ್ಮ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಯೋಚನೆ ಮಾಡಿ. ದೃಢೀಕರಣವನ್ನು ಓದಿ ಬರೆಯಿರಿ ಮತ್ತು ಅದನ್ನು ಅನುಭವಿಸಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಹಾಗೆ ಈ ಸಂದೇಶದೊಂದಿಗೆ ನೀವು ರಿಲೇಟ್ ಮಾಡಿಕೊಂಡ್ರೆ, ರೆಸೊನೇಟ್ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಈ ಅಫರ್ಮೇಷನ್ನ ಓದಿ ಈ ಪಾಸಿಟಿವ್ ಸಕಾರಾತ್ಮಕ ಸಂದೇಶ ನಿಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕ ಪರಿಣಾಮ ಬೀರಲು ನೀವು ಇಷ್ಟಪಡುವಷ್ಟು ಬಾರಿ ಈ ಅಫರ್ಮೇಷನನ್ನು ಪುನರಾವರ್ತಿಸಿ. ಈ ಸಂದೇಶವನ್ನು ಕೊನೆಯ ತನಕ ಕೇಳಿ. ಹಾಗೆ ಕಸ್ಟಮೈಸ್ ಮಾಡಲಿಕ್ಕೆ ನಿಮ್ಮ ಪರ್ಸನಲೈಸ್ಡ್ ಗೈಡೆನ್ಸ್ ಬೇಕು, ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ DM ಮಾಡಿ. QR ಕೋಡ್ ಕೊಟ್ಟಿದ್ದೀನಲ್ಲ, ಸ್ಕ್ಯಾನ್ ಮಾಡಿ DM ಮಾಡಿ. ಹಾಗೆಯೇ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಸೇವ್ ಮಾಡ್ಕೊಳ್ಳಿ ಮುಂದೆ ಬೇಕು ಅಂತಂದರೆ. ಹಾಗೆಯೇ ಎಲ್ಲರಿಗೂ ಶೇರ್ ಮಾಡಿ. ನೀವು ಹೇಳಬೇಕಾದದ್ದನ್ನು ತಡೆ ಹಿಡಿಯುತ್ತಿದ್ದೀರಾ? ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಸತ್ಯವನ್ನು ಹೇಳಲೇಬೇಕು. ಈ ಸಮಯದಲ್ಲಿ ಪ್ರಾಮಾಣಿಕತೆ ಮುಖ್ಯ. ಮಾತನಾಡಲು ಧೈರ್ಯವನ್ನು ಹೊಂದಿರಿ. ಉತ್ತಮವಾಗಿ ಪ್ರೀತಿಯ ಮಾತುಗಳು ಪರಿಸ್ಥಿತಿಯನ್ನು ಗುಣಪಡಿಸಲು ಅಥವಾ ಸುಧಾರಿಸಲು ಶಕ್ತಿಯನ್ನು ಹೊಂದಿರುತ್ತದೆ. ಸತ್ಯದ ದೇವತೆ ಮತ್ತು ಪ್ರಾಮಾಣಿಕತೆ. ಏಂಜಲ್ ಆಫ್ ಟ್ರೂತ್ ಆ್ಯಂಡ್ ಆನೆಸ್ಟಿ. ಅಫರ್ಮೇಷನ್, ದೃಢೀಕರಣ. ನಾನು ನನ್ನ ಸತ್ಯವನ್ನು ಜೀವಿಸುತ್ತೇನೆ ಮತ್ತು ಪ್ರಾಮಾಣಿಕವಾಗಿ ನನ್ನ ಮನಸ್ಸಿನಲ್ಲಿರುವುದನ್ನು ಸುಲಭವಾಗಿ ತಿಳಿಸುತ್ತೇನೆ. ನನ್ನ ಸತ್ಯವನ್ನು ವ್ಯಕ್ತಪಡಿಸಲು ಮತ್ತು ವಾಕ್ಚಾತುರ್ಯದಿಂದ ಮತ್ತು ಪ್ರೀತಿಯಿಂದ ಮಾತನಾಡಲು ನನಗೆ ಪದಗಳು ಚೆನ್ನಾಗಿಯೇ, ಈಸಿಯಾಗಿ, ಸುಲಭವಾಗಿ ಸಿಗುತ್ತದೆ. ನಾನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸಲು ಹೆದರದ ಜನರೊಂದಿಗೆ ನನ್ನನ್ನು ಸುತ್ತುವರೆದಿದ್ದೇನೆ. ಈ ಅಫರ್ಮೇಷನ್ ಇಷ್ಟ ಆಯಿತು, ರೆಸೊನೇಟ್ ಆಯಿತು ಅಂದರೆ ನೀವು ಕನ್ನಡದಲ್ಲಾದರೂ ಹೇಳ್ಕೊಬೋದು. ಮನಸ್ಸಾರೆ ತುಂಬ ಎಮೋಷನ್ಸ್ ಜೊತೆಗೆ ಮನಸ್ಸಿನೊಳಗಿಂದ ಬರಲಿ ಇದು ಅಫರ್ಮೇಷನ್ ಹೇಳಬೇಕಾದ್ರೆ. ಇಲ್ಲ ಬರೆಯಲು ಬಹುದು. ಹಾಗೆ ನೀವು ಇಂಗ್ಲೀಷ್ನಲ್ಲಿ ಕೂಡ ಈಸಿ ಆಯಿತು ಅಂದರೆ ಕಡಿಮೆ ಪದಗಳಿರುತ್ತೆ, ಇಂಗ್ಲೀಷ್ನಲ್ಲಿ ಕೂಡ ಬರೀಬಹುದು ಅಥವಾ ಹೇಳ್ಕೊಬೋದು. ಎಷ್ಟು ಸಲ ಬೇಕಾದರೂ ಹೇಳ್ಕೊಬಹುದು. ಡೈರೆಕ್ಟ್ ಪರ್ಸನಲೈಸ್ಡ್ ಇದು ಬೇಕು ಅಂತ ಹೇಳಿದ್ರೆ, ಗೈಡೆನ್ಸ್ ಮೆಸೇಜ್ ಬೇಕು ಅಂದರೆ, ಟ್ಯಾರೋ ರೀಡಿಂಗ್ ಬೇಕು ಅಂತಂದರೆ ಈ ಸ್ಕ್ಯಾನ್ ಮಾಡಿ, QR ಕೋಡ್ನ ಸ್ಕ್ಯಾನ್ ಮಾಡಿ ನನಗೆ ಮೆಸೇಜ್ ಮಾಡಿ.